ಕೇಳುಗರಿಗೆಲ್ಲ ಫೆಬ್ರವರಿ 13ರ ವಿಶ್ವ ರೇಡಿಯೋ ದಿನಾಚರಣೆಯ ಶುಭಾಶಯಗಳು. ಈ ವರ್ಷದ ಥೀಮ್ ಏನಿದೆ ಅಂತಂದರೆ ರೇಡಿಯೋ ಮತ್ತು ಕೃತಕ ಬುದ್ಧಿಮತ್ತೆ, ರೇಡಿಯೋ ಅಂಡ್ AI ಅಂತಂದ್ಬಿಟ್ಟು. ಇಲ್ಲಿ ಮಾನವ ಸಂಪನ್ಮೂಲ ಮತ್ತು ಮಾನವ ಸಂಪರ್ಕವನ್ನು ನಾವು ಕಡೆಗಣಿಸದೆ ರೇಡಿಯೋವನ್ನು ಹೇಗೆ ಹೆಚ್ಚು ಉತ್ತಮವಾಗಿ ಮಾಡಬಹುದು, AI ಮುಖಾಂತರ ಅಂದರೆ ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸಿಕೊಂಡು ಹೇಗೆ ರೇಡಿಯೋ ಕೇಳ್ಮೆಯನ್ನು, ಒಂದು ಎಕ್ಸ್ಪೀರಿಯನ್ಸ್ನ ಎಷ್ಟು ಚೆನ್ನಾಗಿ ಮಾಡಬಹುದು ಅನ್ನುವಂಥದ್ದು ಈ ವರ್ಷದ ಚಿಂತನ ಮಂಥನಗಳಿಗೆ ಒದಗಿ ಬರುವಂಥ ಒಂದು ಮುಖ್ಯವಾದ ಥೀಮ್. ಈ ಥೀಮ್ನ ಇಟ್ಕೊಂಡು ಇಡೀ ವರ್ಷ ಬೇರೆ ಬೇರೆ ಸಂಘ ಸಂಸ್ಥೆಗಳು ಈ ಬಗ್ಗೆ ಕಾರ್ಯಪ್ರವೃತ್ತವಾಗುತ್ತವೆ. ಹಾಗೆ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಮಾಡುತ್ತೆ. ಚಿಂತನೆಯಿಂದ ಮೂಡಿ ಬಂದಂಥ ಫಲಗಳು ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಒಳ್ಳೆಯ ಒಂದು ರೇಡಿಯೋ ಕೇಳ್ಮೆಯ ಅನುಭವವನ್ನು ಒದಗಿಸಿಕೊಡಲಿಕ್ಕೆ, ಇದರಿಂದ ಬಂದಂಥ ಒಳ್ಳೆಯ ಫಲಗಳು ನಿಮಗೆಲ್ಲ ಒಳ್ಳೆಯ ರೇಡಿಯೋ ಕೇಳ್ಮೆಯನ್ನು ಒದಗಿಸಿಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ವಿಶ್ವ ರೇಡಿಯೋ ದಿವಸದ ಶುಭಾಶಯಗಳು. ರೇಡಿಯೋ ಅಂದರೆ ಎಲ್ರಿಗೂ ತುಂಬ ಇಷ್ಟ. ಯಾಕಂದರೆ ಇದರಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಒಂದು ರೈತರಿಗೆ ಸಲಹೆಗಳು, ಮತ್ತು ಮನೋರಂಜನಾ ಕಾರ್ಯಕ್ರಮಗಳು, ಮತ್ತು ಸುದ್ದಿ, ನಮ್ಮ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅನ್ನೋ ವಿಷಯ ಎಲ್ರಿಗೂ ನಮಗೆ ಅರಿವಾಗುತ್ತೆ. ಸೊ ಈ ರೇಡಿಯೋ ನಮಗೆ ಮಾತ್ರ ಇಲ್ಲ, ನಮ್ಮ ಸೋಲ್ಜರ್ಸ್ಗಳು ವಾರ್ ಫೀಲ್ಡಲ್ಲಿದ್ದರೂ ಅವ್ರಿಗೂ ಇನ್ಫಾರ್ಮೇಷನ್ ಹೋಗಿ ತಲುಪುತ್ತೆ. ಈ ರೇಡಿಯೋ ಇದು ಸಾಕಷ್ಟು ಜನರಿಗೆ ಒಂದು ಮಾಹಿತಿಯ ಭಂಡಾರ. ಇದರಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗಿದೆ. ಅದರಲ್ಲೂ ಆಕಾಶವಾಣಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹೊಂದಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸಿಕ್ಕದಂತೆ ಮನೋರಂಜನಾ ಕಾರ್ಯಕ್ರಮಗಳು, ಕಿಸಾನ್ ವಾಣಿ ಕಾರ್ಯಕ್ರಮ, ದಿನನಿತ್ಯ ಬೆಳಗಿಂದ ರಾತ್ರಿವರೆಗೆ ಎಲ್ರಿಗೂ ಎಲ್ಲ ಥರದ ಇನ್ಫಾರ್ಮೇಷನ್ ಸಿಗ್ತಾಯಿದೆ. ಅದರಲ್ಲೂ ಶಿಕ್ಷಣ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲಿ 10ನೇ ತರಗತಿ 12ನೇ ತರಗತಿ ಎಕ್ಸಾಮ್ ತಯಾರಾಗೋ ಅಷ್ಟು ಜನ ಮಕ್ಕಳಿಗೂ ಅದು ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಹೇಗೆ ಎಕ್ಸಾಮ್ ತಗೋಬೇಕು, ಹೇಗೆ ಎಕ್ಸಾಮ್ ಬರೀಬೇಕು ಅನ್ನೋದು ಕರೆಕ್ಟಾಗಿ ಅವರಿಗೆ ಅರಿವು ಮೂಡಿಸಿ ಅವರು ಇದರಿಂದ ಸಾಕಷ್ಟು ಜನ ಉಪಯೋಗ ಪಡಿಸ್ಕೊಂಡಿದ್ದಾರೆ. ಸೊ ಹೀಗಾಗಿ ರೇಡಿಯೋ ಒಂದು ಮಾಹಿತಿ ಭಂಡಾರ. ಲಿಸನಿಂಗ್ ಇಸ್ ಅನ್ ಆರ್ಟ್ ಅಂತ ಹೇಳ್ತಾರೆ. ಅಂದ್ರೆ ಕೇಳುವುದು ಒಂದು ಕಲೆ. ಅಂತಹ ಕೇಳುಗ ಕಲಾವಿದರನ್ನ ಹೊಂದಿರುವಂತಹ ಕುಟುಂಬ ಆಕಾಶವಾಣಿಯದ್ದು. ಕೇಳುಗರನ್ನ ಆಧರಿಸೇನೆ ಕಾರ್ಯಕ್ರಮಗಳು ರೂಪುಗೊಳ್ಳುತ್ತೆ ಇಲ್ಲಿ. ಅದಕ್ಕಾಗಿ ಬೇರೆ ಬೇರೆ ಕೇಳುಗ ವರ್ಗಕ್ಕಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು. ವಿಶೇಷ ಕೇಳುಗ ಕುಟುಂಬ ಅಂತ ಮಹಿಳಾ ಕಾರ್ಯಕ್ರಮಗಳು ಮಹಿಳೆಯರಿಗಾಗಿಯೇ, ಹಾಗೆ ಮಕ್ಕಳ ಕಾರ್ಯಕ್ರಮಗಳು ಮಕ್ಕಳಿಗಾಗಿಯೇ, ಮತ್ತೆ ಹಿರಿಯರನ್ನ ಮರೆಯೋ ಹಾಗಿಲ್ವಲ್ಲ, ಹಾಗಾಗಿ ಹಿರಿಯರಿಗೋಸ್ಕರ ಬಾಳ ಬೆಳಕು, ಕಾರ್ಮಿಕ ವರ್ಗಕ್ಕೋಸ್ಕರ ಕಾರ್ಮಿಕ ಕಾರ್ಯಕ್ರಮ, ಹೀಗೆ ಆಯಾ ವರ್ಗಕ್ಕೆ ತಕ್ಕ ಹಾಗೆ ಕೃಷಿಕರಿಗಾಗಿ ಕೃಷಿ ಕಾರ್ಯಕ್ರಮ ಪ್ರತಿದಿನ ಪ್ರಸಾರ ಆಗುತ್ತೆ. ಕೆಲವೊಂದು ಸಾಪ್ತಾಹಿಕಗಳಾದ್ರೆ ಕೆಲವೊಂದು ಮಾಸಿಕಗಳು, ಕೆಲವೊಂದು ದೈನಂದಿನ ಕಾರ್ಯಕ್ರಮಗಳು. ಹೀಗೆ ಪ್ರತಿಯೊಬ್ಬ ಕೇಳುಗರಿಗೂ ರಸದೌತಣವನ್ನ ಉಣಬಡಿಸುವಂತ ಒಂದು ಕಾಯಕವನ್ನು ಹೊತ್ತಿರುವಂತಹ ಸಂಸ್ಥೆ ಆಕಾಶವಾಣಿ. ಈ ಆಕಾಶವಾಣಿಯ ಕೇಳುಗರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಸಂಸ್ಥೆಯನ್ನ ಹೀಗೆ ಉಳಿಸಿ ಬೆಳೆಸಿ ಅನ್ನೋದಷ್ಟೇ ನಮ್ಮ ಕೋರಿಕೆ. ಎಲ್ಲ ಕೇಳುಗರಿಗೂ ಹಾಗೂ ಆಕಾಶವಾಣಿಯ ಸಮಸ್ತ ಸಿಬ್ಬಂದಿ ವರ್ಗಕ್ಕೂ ವಿಶ್ವ ರೇಡಿಯೋ ದಿನದ ಶುಭಾಶಯಗಳು.